ಸ್ವಾಗತ. ನಾನು ನಾಸಿಯಾ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಹಲವಾರು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದ್ರೆ ಆ ಸಮಸ್ಯೆಗಳಿಗೆ ಎಷ್ಟು ಚಿಕಿತ್ಸೆ ಪಡೆದ್ರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಆ ಸಮಸ್ಯೆಗಳನ್ನ ವಿತೌಟ್ ಡ್ರಗ್ಸ್ ನಾವು ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಅಂತ ತಿಳಿದುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಸಮೃದ್ಧಿ. ಮತ್ತೊಮ್ಮೆ ಸಮೃದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇದರ ಬಗ್ಗೆ ಮಾತನಾಡಲು ಇವತ್ತು ನಮ್ಮ ಜೊತೆ ಇದ್ದಾರೆ ಸಮೃದ್ಧಿ ಹೀಲಿಂಗ್ ಸೆಂಟರ್ ನವರಾದ ಪೂರ್ವಿ ಜಯರಾಜ್ ಅವರು. ಪೂರ್ವಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಿಕಿತ್ಸೆಗೆ ಒಳಗಾದ ಭರತ್ ಅವರು ಕೂಡ ಇದ್ದಾರೆ. ಇವರು ಸಮೃದ್ಧಿ ಹೀಲಿಂಗ್ ಸೆಂಟರ್ ನಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದವರು. ಭರತ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪೂರಿ ಅವರೇ, ಇದು ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಅನ್ನೋದು ಸಿಕ್ಕಾಪಟ್ಟೆ ಕಾಮನ್ ಆಗಿದೆ. ನಮ್ಮ ಸ್ಟ್ರೆಸ್ಫುಲ್ ಲೈಫ್ ಆಗಿರಬಹುದು, ನಮ್ಮ ಲೈಫ್ ಸ್ಟೈಲ್ ಆಗಿರಬಹುದು, ಎಲ್ರಿಗೂ ಕೂಡ ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಸೊ ಯಾಕೆ ಇಷ್ಟು ಸ್ಟ್ರೆಸ್? ನೋಡಿ, ನಾನು ಈ ಹಿಂದೆ ಹೇಳಿದಾಗೆ ಮನಸ್ಸಿಗೆ ಸಂಬಂಧಪಟ್ಟಂತ ಹಲವಾರು ಸಿಂಪ್ಟಮ್ಸ್ ಇರುತ್ತೆ. ಅದನ್ನ ನಾವು ಇದೇ ಡಿಪ್ರೆಷನ್, ಇದು ಡಿಪ್ರೆಷನ್ ಅಲ್ಲ, ಇದು ಆಂಗ್ಸೈಟಿ ಅಲ್ಲ, ಇದು ಸ್ಟ್ರೆಸ್ ಇದಲ್ಲ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವ ಒಂದು ವಿಷಯ ಅಥವಾ ಸರ್ಕಮ್ಸ್ಟೆನ್ಸ್ ಒಬ್ಬ ಮನುಷ್ಯನ್ಗೆ ಆಂಗ್ಸೈಟಿ, ಡಿಪ್ರೆಷನ್, ಹೈಪರ್ ಟೆನ್ಷನ್ ಕೊಡುತ್ತೋ ಆ ವಿಷಯ ಇನ್ನೊಬ್ಬರಿಗೆ ಅದು ಸ್ಟ್ರೆಸ್ಫುಲ್ ಅನ್ಸದೇ ಇರಬಹುದು. ಅದಕ್ಕೋಸ್ಕರ ನಾವು ಇದನ್ನ ಕ್ಯಾಟಗರೈಸ್ ಮಾಡೋದು, ಅಥವಾ ಈತ ಡಿಪ್ರೆಷನ್ ಇದ್ದಾನೆ, ಅಥವಾ ಈತ ಖಿನ್ನತೆಗೆ ಒಳಗಾಗಿದ್ದಾನೆ, ಅಥವಾ ಈತ ನೆಗೆಟಿವ್ ಯೋಚನೆ ಮಾಡ್ತಿದ್ದಾನೆ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಐ ವುಡ್ ಲೈಕ್ ಟು ಜಸ್ಟ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ಹೌ ಇಟ್ ವರ್ಕ್ಸ್. ಈಗ ಒಬ್ಬ ಮನುಷ್ಯ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಆತ ಆರೋಗ್ಯಕರವಾದ ಸ್ಥಿತಿಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಆತ ಆರೋಗ್ಯಕರವಾಗಿ ಇದ್ದ ಸ್ಥಿತಿಯಲ್ಲಿದ್ದಾಗ ಆತನ ಮನಸ್ಸಿನ ಆಲೋಚನೆಗಳು ಕೂಡ ಆರೋಗ್ಯಕರವಾಗಿರುತ್ತೆ. ಅಂದ್ರೆ ಆತ ಆರೋಗ್ಯಕರವಾದ ಪಾಸಿಟಿವ್ ಥಾಟ್ಸ್ ಅನ್ನೇ ಮಾಡ್ತಿರ್ತಾನೆ. ಪ್ರೀತಿ ಬಗ್ಗೆ, ಶಾಂತಿ ಬಗ್ಗೆ, ಸೌಹಾರ್ದತೆ ಬಗ್ಗೆ, ಏಳಿಗೆ ಬಗ್ಗೆ, ಆತನ ಪ್ರೋಗ್ರೆಸ್ ಬಗ್ಗೆ ಆಲೋಚನೆಗಳನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಈಸ್ ಇನ್ ಅ ಕಂಪ್ಲೀಟ್ ಹೆಲ್ದಿ ಸ್ಟೇಟಸ್ ಅಂತ ಇಟ್ಕೊಳ್ಳೋಣ. ಆತರ ಒಂದು ವ್ಯಕ್ತಿಯ ಚಕ್ರಗಳನ್ನ ನಾವು ನೋಡಿದಾಗ, ಅಂದ್ರೆ ಆತನ ದೇಹದಲ್ಲಿರುವಂತಹ ಎನರ್ಜಿ ಸಿಸ್ಟಮ್ ನ ಅಥವಾ ಆತನ ದೇಹದಲ್ಲಿರುವಂತಹ ಎನರ್ಜಿ ವೋರ್ಟೆಕ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ಅನಲೈಸ್ ಮಾಡಿ ನೋಡಿದಾಗ ಅದೆಲ್ಲ ಬ್ಯಾಲೆನ್ಸ್ಡ್ ಆಗಿದ್ದು ಅಲೈನ್ಡ್ ಆಗಿರುತ್ತೆ. ನಾವು ಈ ಹಿಂದೆ ಹೇಳಿದಾಗೆ ಮೂಲಾಧಾರ ಚಕ್ರದಿಂದ ಹಿಡ್ಕೊಂಡು ಸಹಸ್ರದವರೆಗೂ ಎಲ್ಲಾ ಎನರ್ಜಿ ಸೆಂಟರ್ಸ್ ಒಂದೊಂದು ಕೆಲಸಗಳನ್ನ ಒಂದೊಂದು ಮಾಡುತ್ತೆ, ಮಾನಸಿಕವಾಗಿ, ದೈಹಿಕವಾಗಿ. ಅದು ಅಲೈನ್ಡ್ ಆಗಿ ಪರ್ಫೆಕ್ಟ್ ಆಗಿ ಪ್ರಿಸೈಸ್ ಆಗಿರುತ್ತೆ. ಆ ಒಂದು ವ್ಯಕ್ತಿಯನ್ನು ನಾವು ಆರೋಗ್ಯಕರ ಅಂತ ಕರಿಬಹುದು. ಅಂದ್ರೆ ಆತನ ನಾವು ಹಾಗೆ ಓವರ್ ಆಲ್ ಪಿಕ್ಚರ್ ನ ನೋಡಿದಾಗ ಆತನ ಸೂಕ್ಷ್ಮ ಶರೀರಗಳೆಲ್ಲ ಆರೋಗ್ಯಕರವಾಗಿದ್ದು, ಆತನ ಪ್ರಭಾವಳಿ ಅಥವಾ ಆರಾ ಅಂತ ನಾವೇನ್ ಕರಿತೀವಿ, ಸಟಲ್ ಬಾಡೀಸ್ ಅಂತ ನಾವೇನ್ ಕರಿತೀವಿ, ಅದೆಲ್ಲ ಆರೋಗ್ಯಕರವಾಗಿದ್ದು ಒಂದು ಆರೋಗ್ಯಕರವಾದ ಮೆಂಟಲ್ ಪೀಸ್ಫುಲ್ ಸ್ಟೇಟ್ ಅಲ್ಲಿ ಆ ವ್ಯಕ್ತಿ ಇರ್ತಾನೆ. ಆದ್ರೆ ತುಂಬಾ ಜನಕ್ಕೆ ಇಷ್ಟು ಆರೋಗ್ಯಕರವಾಗಿ ಆಲೋಚನೆಗಳು ಮಾಡಕ್ಕೆ ಆಗ್ತಾ ಇರಲ್ಲ. ಅಂದ್ರೆ ಪ್ರತಿಯೊಂದು ಸರ್ಕಮ್ಸ್ಟೆನ್ಸ್ ಅಲ್ಲೂ ತುಂಬಾ ಸ್ಟ್ರೆಸ್ ಅನ್ಸೋದು, ಆಂಗ್ಸೈಟಿ ಅನ್ಸೋದು, ಹೈಪರ್ ಟೆನ್ಷನ್ ಅನ್ಸ್ತಾ ಇರುತ್ತೆ. ಅಂದ್ರೆ ಆರೋಗ್ಯದ ಒಂದು ವಲಯ ಏನಿದೆ, ಒಂದು ಬ್ಯಾಂಡ್ ಏನಿದೆ, ಅದನ್ನ ಮೀರಿ ಆಲೋಚನೆಗಳು ಬರ್ತಿರುತ್ತೆ. ಅಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ವಿನಾಕಾರಣ ಕೋಪ ಬರೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಆಂಗ್ಸೈಟಿ ಆಗೋದು. ಇದಕ್ಕೆ ಕೋಪ ಬರುತ್ತೆ, ಆಂಗ್ಸೈಟಿ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ. ಆತರ ವಿಷಯಗಳೆಲ್ಲ ಡಿಪ್ರೆಷನ್ ಆಗೋದು, ಅಂಡ್ ತುಂಬಾ ಡೌಟ್ ಬರೋದು, ಎಲ್ಲಾ ವಿಷಯದಲ್ಲೂ ತುಂಬಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಡೌಟ್ ಪಡೋದು, ಅಂಡ್ ಯೋಚನೆ ಮಾಡಿದ್ದೇನೆ ಮತ್ತೆ ಮತ್ತೆ ರಿಪಿಟೇಟಿವ್ ಆಗಿ ಯೋಚನೆ ಮಾಡೋದು, ತುಂಬಾ ಇಮೋಷನಲ್ ಆಗೋದು. ಈ ತರ ಆರೋಗ್ಯಕರವಾದ ಸ್ಥಿತಿಯನ್ನ ಮೀರಿ ಬರುವಂತಹ ನೆಗೆಟಿವ್ ಆಲೋಚನೆಗಳು, ಥಾಟ್ಸ್ ಒಬ್ಬ ವ್ಯಕ್ತಿಯಲ್ಲಿ ಬರ್ತಾ ಇದ್ದಿದೆ. ಆದರೆ ಆತರ ವ್ಯಕ್ತಿಯ ನಾವು ಎನರ್ಜಿ ಸೆಂಟರ್ಸ್ ನ ನೋಡಿದಾಗ, ನಾನು ಆಗ್ಲೇ ತೋರಿಸಿದಾಗ ನಿಮ್ಗೆ ಕಂಪ್ಲೀಟ್ ಅಲೈನ್ಮೆಂಟ್ ಅಲ್ಲಿ ಇತ್ತು. ಈಗ ನೋಡಿ ಈ ತರ ಇರುತ್ತೆ. ಅಂದ್ರೆ ಕಂಪ್ಲೀಟ್ ಮಿಸ್ಅಲೈನ್ಮೆಂಟ್, ಮಿಸ್ ಮ್ಯಾಚ್ ಇರುತ್ತೆ ಆತನ ಎನರ್ಜಿ ವೋರ್ಟೆಕ್ಸ್ ಅಲ್ಲೆಲ್ಲ. ಒಂದೊಂದು ಎನರ್ಜಿ ಸೆಂಟರ್ ಒಂದೊಂದ್ ತರ ಡಿಸ್ಟರ್ಬ್ಡ್ ಆಗಿರುತ್ತೆ. ಅಂಡ್ ಇಲ್ಲಿ ನೋಡಿ, ಕೆಲವು ಎನರ್ಜಿ ಸೆಂಟರ್ಸ್ ಪ್ರಪೋರ್ಷನ್ ಔಟ್ ಆಫ್ ಪ್ರಪೋರ್ಷನ್, ಅಂದ್ರೆ ಎಷ್ಟು ಹೆಲ್ದಿ ಪ್ರಪೋರ್ಷನ್ ಅದಕ್ಕಿಂತ ದೊಡ್ಡದಾಗಿರೋದು, ಕೆಲವು ಅವಶ್ಯಕತೆಗಿಂತ ಚಿಕ್ಕದಾಗಿರೋದು, ಆ ತರ ಆ ಎನರ್ಜಿ ಸೆಂಟರ್ಸ್ ಎಲ್ಲ ಡಿಸ್ಟರ್ಬ್ಡ್ ಆಗೋಗಿರುತ್ತೆ. ಅಂದ್ರೆ ಯಾವ ಆರೋಗ್ಯಕರವಾದ ಸ್ಥಿತಿಯಲ್ಲಿ ಇರಬೇಕು ಆ ಸ್ಥಿತಿಯಲ್ಲಿ ಇರಲ್ಲ. ಆತನ ವ್ಯಕ್ತಿಯನ್ನು ಓವರ್ ಆಲ್ ಪಿಕ್ಚರ್ ನ ನಾವು ಅನಲೈಸ್ ಮಾಡಿ ನೋಡಿದಾಗ ಆತನ ಸೂಕ್ಷ್ಮ ಶರೀರಗಳು, ಆತನ ಪ್ರಭಾವಳಿ, ಆತನ ಎನರ್ಜಿ ಸಿಸ್ಟಮ್ ಎಲ್ಲ ಕೆಟ್ಟೋಗಿರುತ್ತೆ. ಅಂಡ್ ಇಟ್ ವಿಲ್ ಬಿ ಫುಲ್ ಆಫ್ ನೆಗೆಟಿವಿಟಿ. ಅಂಡ್ ಇದನ್ನ ನಾವು ಕೇವಲ ಒಂದು ಊಹಾಪೋಹದಲ್ಲಿ ಈ ತರ ಇರುತ್ತೆ, ಆ ತರ ಇರುತ್ತೆ ಅಂತ ಜನರಲೈಸ್ ಮಾಡೋದಲ್ಲ. ಈ ತರ ನೆಗೆಟಿವ್ ಥಾಟ್ಸ್ ಅಲ್ಲಿ, ನೆಗೆಟಿವ್ ಆಲೋಚನೆಯಲ್ಲಿ, ಸ್ಟ್ರೆಸ್ ಅಲ್ಲಿ, ಡಿಪ್ರೆಷನ್ ಅಲ್ಲಿ, ಆಂಗ್ಸೈಟಿ ಇರೋ ವ್ಯಕ್ತಿಯನ್ನ ನೀವು ಮೆಡಿಕಲ್ ಟೆಸ್ಟ್ ಗೆ ಸಬ್ಜೆಕ್ಟ್ ಮಾಡಿದಾಗ ಆತನ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ, ಎಕ್ಸ್ಟ್ರಾ ನಾರ್ಮಲ್ ಬರುತ್ತೆ, ಸ್ಕ್ಯಾನಿಂಗ್ ನಾರ್ಮಲ್ ಬರುತ್ತೆ. ಇಲ್ಲಿ ನೋವುತ್ತಿದೆ ಅಂತ ಹೇಳ್ತಾರೆ, ಎಲ್ಲಾ ತರ ಟೆಸ್ಟ್ ಮಾಡಿಸಿದ್ರು ಅಲ್ಲಿ ಏನೂ ಇರಲ್ಲ. ಅಥವಾ ನಂಗೆ ಆ ವ್ಯಕ್ತಿಯನ್ನು ನೋಡಿದಾಗ, ಸರ್ಕಮ್ಸ್ಟೆನ್ಸ್ ನೋಡಿದಾಗ, ಅಥವಾ ಈ ಜಾಗವನ್ನು ನೋಡಿದಾಗ ನಂಗೆ ವಿಪರೀತ ಕೋಪ ಬರುತ್ತೆ, ಅಳು ಬಂದಂಗ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ತರ ಟೆಸ್ಟ್ ಮಾಡಿದ್ರು ನಾರ್ಮಲ್ ಬರುತ್ತೆ. ಹಾಗಂತ ಆ ವ್ಯಕ್ತಿ ಅನಾರೋಗ್ಯಕರ ಸ್ಥಿತಿಯಲ್ಲಿ ಇಲ್ಲ ಅಂತ ಅಲ್ಲ. ಆ ತರ ವ್ಯಕ್ತಿಯನ್ನ ನಾವು ಎನರ್ಜಿ ಸಿಸ್ಟಮ್ ನ ಉಪಯೋಗಿಸ್ಕೊಂಡು, ಎನರ್ಜಿನ ಅನಲೈಸ್ ಮಾಡೋ ಮಷಿನರಿನ ಉಪಯೋಗಿಸ್ಕೊಂಡು
ಸ್ಟೇಟ್ ಆಫ್ ದ ಆರ್ಟ್ ಸೈಂಟಿಫಿಕ್ ಟೆಕ್ನಾಲಜಿಯನ್ನೇ ಉಪಯೋಗಿಸಿಕೊಂಡು ನಾವು ಆತನ ಎನರ್ಜಿ ಸಿಸ್ಟಮ್ ನ ಫೋಟೋಗ್ರಫಿಯನ್ನು ನಾವು ತೆಗೆದಾಗ ಆರೋಗ್ಯಕರವಾಗಿರುವಂತಹ ವ್ಯಕ್ತಿಯ ಒಂದು ಪ್ರಭಾವಳಿ ನಾವು ನೋಡಿದಾಗ, ಆಗ್ಲೇ ನಾನು ಹೇಳಿದೆ ಆರೋಗ್ಯಕರವಾಗಿ ಯೋಚನೆ ಮಾಡ್ತಾ ಇರೋರು, ಪೀಸ್ಫುಲ್ ಆಗಿರೋರು, ಕಾಮ್ ಅಂಡ್ ಸೆರಿನ್ ಮೈಂಡ್ ಸ್ಟೇಟ್ ಆಫ್ ಮೈಂಡ್ ಇರೋರು ಆರೋಗ್ಯಕರವಾದ ಪ್ರಭಾವಳಿಯನ್ನು ನಾವು ನೋಡಬಹುದು. ಇದು ಸೈಂಟಿಫಿಕ್ ಆಗಿ ಮಷಿನರಿಯಲ್ಲಿ ತೆಗೆದಿರೋದು. ಈಗ ಎಕ್ಸ್ರೇ ಸ್ಕ್ಯಾನಿಂಗ್ ಹೆಂಗ್ ಮಾಡ್ತಾರೋ ಆತರ ಎನರ್ಜಿಯನ್ನು ಸ್ಕ್ಯಾನ್ ಮಾಡಿ ನೋಡಬಹುದು. ಆತರ ನೋಡಿದಾಗ ಆರೋಗ್ಯಕರವಾಗಿರುತ್ತೆ. ಅದೇ ಅನಾರೋಗ್ಯಕರ ಸ್ಥಿತಿಯಲ್ಲಿರುವಂತಹ ಒಬ್ಬ ಮನುಷ್ಯನ ಎನರ್ಜಿ ಸಿಸ್ಟಮ್ ನಾವು ನೋಡಿದಾಗ ತುಂಬಾ ಹ್ಯಾಪೆಜಾರ್ಡ್ ಆಗಿ, ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಆಗಿ, ತುಂಬಾ ನೋಡಿ ಇಲ್ಲೆಲ್ಲ ನಿಮಗೆ ಕಾಣ್ತಾ ಇರಬಹುದು, ತುಂಬಾ ಗ್ಯಾಪ್ಸ್ ಎಲ್ಲ ಇರುತ್ತೆ. ಸೊ ಇಟ್ ವಿಲ್ ಬಿ ಇನ್ ಇಲ್ ಹೆಲ್ದಿ ಸ್ಟೇಟಸ್. ಇದು ಸೈಂಟಿಫಿಕ್ ಆಗಿ ಕೂಡ ಇದನ್ನ ನಾವು ಚೆಕ್ ಮಾಡಿ ನೋಡಬಹುದು. ಬಟ್ ಫಿಸಿಕಲ್ ಲೆವೆಲ್ ಅಲ್ಲಿ ನಾವು ನೋಡಿದಾಗ, ಅಂದ್ರೆ ನಂಗೆ ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ, ಕೋಪ ಬರ್ತಾ ಇದೆ, ವಿನಾಕಾರಣ ಅಳು ಬಂದಂಗ ಆಗ್ತಾ ಇದೆ, ತಲೆ ಚಿಟ್ಟಿಡ್ದಂಗ ಆಗ್ತಾ ಇದೆ, ಇಲ್ಲಿ ನೋವಿದೆ, ಅಲ್ಲಿ ನೋವಿದೆ ಅಂದಾಗ ಫಿಸಿಕಲಿ ಟೆಸ್ಟ್ ಮಾಡಿದಾಗ ನಾರ್ಮಲ್ ಇರುತ್ತೆ. ಆದರೆ ಆತನ ವ್ಯಕ್ತಿಯ ಎನರ್ಜಿಯನ್ನು ನಾವು ನೋಡಿದಾಗ ಎಷ್ಟು ಪ್ರಮಾಣದಲ್ಲಿ ಪಾಸಿಟಿವ್ ಎನರ್ಜಿ ಇದೆ, ಎಷ್ಟು ಪ್ರಮಾಣದಲ್ಲಿ ಪ್ರಾಣಶಕ್ತಿ ಹರಿತಾ ಇದೆ, ಎಷ್ಟು ಪ್ರಮಾಣದಲ್ಲಿ ನೆಗೆಟಿವಿಟಿ ಇದೆ, ಎಷ್ಟು ಪ್ರಮಾಣದಲ್ಲಿ ಬ್ಲಾಕೇಜ್ ಇದೆ ನೋಡಿದಾಗ ತುಂಬಾ ಎವಿಡೆಂಟ್ ಆಗಿ ಕಾಣುತ್ತೆ ಬ್ಲಾಕೇಜ್ ಇದೆ, ಅನಾರೋಗ್ಯಕರವಾದ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ ಅಂತ. ಬಟ್ ಯಾವ್ದೋ ಒಬ್ಬ ಲೇಮನ್ ಹತ್ರ ಕರ್ಕೊಂಡು ಹೋಗಿ ನೀವು ಈತನಲ್ಲಿ ತೊಂದರೆ ಇದೆಯಾ ಅಂದ್ರೆ ಯಾರು ಹೇಳಿದ್ದು ಗಟ್ಮುಟ್ಟಿಯಾಗಿ ಚೆನ್ನಾಗೇ ಇದಲ್ಲ ಅಂತಾರೆ. ಬಟ್ ಒಳಗಡೆ ಎಷ್ಟು ಖಿನ್ನತೆ, ಎಷ್ಟು ಸ್ಟ್ರೆಸ್, ಎಷ್ಟು ಆಂಗ್ಸೈಟಿ, ಎಷ್ಟು ಥಾಟ್ಸ್, ಎಷ್ಟು ಡ್ಯುಯಲ್ ಥಾಟ್ಸ್, ಎಷ್ಟು ಕ್ಲಾಶ್ ಆಫ್ ಥಾಟ್ಸ್ ನಡೀತಾ ಇರುತ್ತೆ. ಆ ಸ್ಥಿತಿಯನ್ನ ಫಿಸಿಕಲ್ ಲೆವೆಲ್ ಟೆಸ್ಟ್ ಮಾಡಕ್ಕಾಗಲ್ಲ. ಆಗ ಈ ತರದ ಒಂದು ಡ್ರಗ್ಲೆಸ್ ಥೆರಪಿಯ ಮೂಲಕ, ಅಂದ್ರೆ ಹೀಲಿಂಗ್ ಮೂಲಕ ಅಥವಾ ಆತನ ಒಳಮನಸ್ಸನ್ನು ಹೋಗಿ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಪೂರ್ವಿ ಅವರೇ, ನೀವು ಇದನ್ನ ಯಾವ ರೀತಿ ಡಯಾಗ್ನೈಸ್ ಮಾಡ್ತೀರಾ, ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ ಅನ್ನುವಂಥದ್ದು? ಎಸ್, ತುಂಬಾ ಒಳ್ಳೆ ಪ್ರಶ್ನೆ. ಈಗ ಯಾರು ಸೈಂಟಿಫಿಕ್ ಆಗಿ ಇದನ್ನ ಹೇಳಿ ಇದು ಸೈನ್ಸ್ ಅಲ್ಲಿ ತೋರಿಸಿ ಅಂತ ಹೇಳ್ತಾರೋ ಅವ್ರಿಗೆ ನಾವು ಆಯ್ತಪ್ಪ ನೀವು ಹೋಗಿ ಸೈಂಟಿಫಿಕ್ ಆಗಿ ಇದನ್ನ ಫೋಟೋಗ್ರಫಿ ಮಾಡಿಸ್ಕೊಂಡು ನೋಡಬಹುದು ಅಂತ ಪ್ರೂವ್ ಮಾಡಬಹುದು. ಇದು ಸೈನ್ಸ್. ಆದ್ರೆ ಎಲ್ಲರೂ ನಾವ್ ಇದನ್ನ ಸಬ್ಜೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಯಾರು ಸಫರ್ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಅಯ್ಯೋ ಬೇರೆಯವ್ರು ಕಾಣಿಸ್ತಿಲ್ಲ ಬಟ್ ನಾನ್ ಸಫರ್ ಆಗ್ತಾ ಇದ್ದೀನಿ, ನನ್ಗೆ ಇಲ್ಲಿ ನೋವ್ತಿದೆ, ನಂಗೆ ಇಲ್ಲಿ ಟೆನ್ಷನ್ ಆಗ್ತಾ ಇದೆ, ನಂಗೆ ಆಂಗ್ಸೈಟಿ ಆಗ್ತಾ ಇದೆ, ನಂಗೆ ಉಸಿರು ಕಟ್ಟದಂಗ ಆಗುತ್ತೆ, ರಾತ್ರಿ ಬಂದು ಯಾರೋ ಉಸಿರಿಡ್ಕೊಂಡಂಗಾಗತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಸಫಿಶಿಯಂಟ್. ಯಾರು ಸಫರ್ ಮಾಡ್ತೀರಾ, ವೇರ್ ಆಫ್ ದ ಶೂ ನೋಸ್ ವೇರ್ ದ ಶೂ ಇಸ್ ಬೈಟಿಂಗ್ ಅನ್ನೋ ಹಾಗೆ ಎಲ್ಲಿ ತೊಂದರೆ ಆಗ್ತದೆ ಆತನಿಗೆ ಗೊತ್ತಿರೋದ್ರಿಂದ ಆತನನ್ನೇ ನಾವು ಒಂದು ಸೆಮಿ ಸ್ಲೀಪ್ ಸ್ಟೇಟ್, ಒಂದು ಹಿಪ್ನಾಟಿಕ್ ಸ್ಟೇಟ್ ಅಥವಾ ಒಂದು ಅರನಿದ್ರಾವಸ್ಥೆ ಅಂದ್ರೆ ರಿಲ್ಯಾಕ್ಸ್ ಸ್ಟೇಟ್ ಕರ್ಕೊಂಡು ಹೋಗಿ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಲ್ಯಾಕ್ ಆಫ್ ಎನರ್ಜಿ ಇದೆ, ಏನಕ್ಕೆ ಈ ತರ ಆಗ್ತಾ ಇದೆ, ಯಾಕೆ ಈ ತರ ಚಕ್ರಗಳೆಲ್ಲ ಡಿಸ್ಟರ್ಬ್ ಆಗಿದೆ, ಅಥವಾ ಯಾಕೆ ಅನ್ವಾಂಟೆಡ್ ನೆಗೆಟಿವ್ ಥಾಟ್ಸ್ ಬಂಬಾರ್ಡ್ ಆಗ್ತಾ ಇದೆ ಮನಸ್ಸಿನ ಸ್ಥಿತಿಯಲ್ಲಿ, ಯಾಕೆ ವಿನಾಕಾರಣ ಬೇರೆಯವ್ರ ಮೇಲೆ ಡೌಟ್, ಡಿಪ್ರೆಷನ್ ಬರ್ತಾ ಇದೆ, ಅದನ್ನ ನೋಡಿ ಅನಲೈಸ್ ಮಾಡಬಹುದು. ಅಂದ್ರೆ ಇಲ್ಲಿ ಯಾರೋ ಥರ್ಡ್ ಪಾರ್ಟಿ ನಿಮ್ಮ ಸಮಸ್ಯೆ ಮೂಲ ಕಾರಣವನ್ನ ಹೇಳಲ್ಲ, ನೀವೇ ಅದನ್ನ ಅನಲೈಸ್ ಮಾಡಿ ನೋಡ್ತೀರಾ. ಅಫ್ಕೋರ್ಸ್ ಥ್ರೂ ಅಸಿಸ್ಟೆಂಟ್ ಆಫ್ ಅ ಸೊಫಿಸ್ಟಿಕೇಟೆಡ್ ಅಂಡ್ ಪ್ರೊಫೆಷನಲ್ ಹೀಲರ್. ಓಕೆ, ಭರತ್ ಅವ್ರೆ, ನಿಮ್ಗೆ ಏನ್ ಸಮಸ್ಯೆ ಇತ್ತು ಅನ್ನುವಂಥದ್ದು? ನನ್ಗೆ ತಲೆ ಕೂದಲು ಉದುರೋದು, ನೆಕ್ಸ್ಟ್ ತಲೆನೋವು ಇತ್ತು, ನೆಕ್ಸ್ಟ್ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು, ಜಾಯಿಂಟ್ ಪೈನ್ಸ್, ನೈಲ್ ಇನ್ಫೆಕ್ಷನ್, ಹೊಟ್ಟೆ ಹಸಿತಾ ಇರಲಿಲ್ಲ ಒಂದ್ಸಲಿ. ಹೀಗೆ ಹಲವಾರು ಸಮಸ್ಯೆಗಳಿದ್ವು, ತುಂಬಾ ಸಮಸ್ಯೆಗಳಿದ್ವು. ಆ ಎಲ್ಲಾ ಸಮಸ್ಯೆಗಳು ಈಗ ಯಾವ್ದು ಇಲ್ಲ, ಈಗ ಎಲ್ಲ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಎಷ್ಟು ವರ್ಷದ ಅಂದ್ರೆ ಯಾವಾಗ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಅನ್ನುವಂಥದ್ದು? ಟ್ರೀಟ್ಮೆಂಟ್ 2 months ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಓಕೆ, ಒಂದು 15 days ಅಲ್ಲೇ ನಂಗೆ ಆಲ್ಮೋಸ್ಟ್ ಕ್ಯೂರ್ ಅನ್ನಿಸ್ತು. ಇವಾಗ ಕಂಪ್ಲೀಟ್ ಕ್ಯೂರ್ ಆಗಿದ್ದೀನಿ. ಓಕೆ 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 ನೋಡಿ, ಭರತ್ ಬಗ್ಗೆ ನಾ ಹೇಳ್ಬೇಕಾದ್ರೆ ಹಿ ಇಸ್ ಬೀನ್ ಸಫರಿಂಗ್ ಫ್ರಮ್ ಅ ಲಾಟ್ ಆಫ್ ಮೆಂಟಲ್ ಅಂಡ್ ಫಿಸಿಕಲ್ ಸ್ಟ್ರೆಸ್ ಅರ್ಲಿಯರ್ ಫಾರ್ ಮೋರ್ ದನ್ 10 years. ಈತ ನಮ್ಮ ಹತ್ರ ಬಂದಾಗ ಬಂದಂತಹ ಡಿಸ್ಕ್ರಿಪ್ಷನ್ ಇದು. ನಾನು ಜಸ್ಟ್ ಬ್ರೀಫ್ ಆಗಿ ತೋರಿಸ್ತೀನಿ ಇಫ್ ಇಟ್ ಡಸಂಟ್ ಮೈಂಡ್. ನೋಡಿ, ಇವರು ಒಂದು ಫುಲ್ A4 ಸೈಜ್ ಶೀಟ್ ನ ಪೇಪರ್ ಕೊಟ್ಟಾಗ ಪೂರ್ತಿ ಜಾಗ ಇಲ್ಲದೆ ಟಾಪ್ ಟು ಬಾಟಮ್ ಫಿಲ್ ಮಾಡಿದ್ದಾರೆ. ಸ್ಪೆಸಿಫಿಕ್ಸ್ ನ ಸಮಸ್ಯೆಗಳ ಪಟ್ಟಿ ಇಷ್ಟು ದೊಡ್ಡದಾಗಿದೆ. ಅಂದ್ರೆ ಇದ್ಯಾವುದು ಮೇಜರ್ಲಿ ಫಿಸಿಕಲಿ ಹಾರ್ಮ್ ಆಗಿ ಡಾಕ್ಟರ್ ಹತ್ರ ತೋರಿಸಿ ಇದ್ ಮಾಡಿರೋದಲ್ಲ, ಆತ ಮಾನಸಿಕವಾಗಿ ದೈಹಿಕವಾಗಿ ಸಫರ್ ಆಗ್ತಾ ಇದ್ದಂತ ದೊಡ್ಡ ಪಟ್ಟಿ ಇದು. ಸೊ ಇದನ್ನ ನಾವು ಮೆಡಿಕಲಿ ಅದನ್ನ ಸಬ್ಜೆಕ್ಟ್ ಮಾಡಿದ್ರೆ, ಅಂದ್ರೆ ಈ ತರ ಸಫರ್ ಆಗ್ತಾರ ಸಬ್ಜೆಕ್ಟ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಫಿಟ್ ಅಂಡ್ ಫೈನ್ ಅಂತಾರೆ, ಅಥವಾ ಇಷ್ಟು ದೊಡ್ಡದಿದ್ಯಾ ಹಂಗಾರೆ ಒಂದೊಂದು ಟ್ರೀಟ್ ಮಾಡಕ್ಕೂ ಅಟ್ಲೀಸ್ಟ್ ಒಂದು 5 ವರ್ಷ ಬೇಕು ಅಂತ ಹೇಳ್ತಾರೆ. ಬಟ್ ಈತನಿಗೆ ಐ ಥಿಂಕ್ ಅರೌಂಡ್ 5 sessions. ಎಷ್ಟು ಸೆಷನ್ಸ್ ಬೇಕಾಯ್ತು ನಿಮ್ಗೆ? 5 to 6 sessions ಅಲ್ಲಿ, ಅಂದ್ರೆ 30 minutes ಆಫ್ ಈಚ್ ಸೆಷನ್. 6 session ಅಲ್ಲಿ ಹೀಲ್ ಆಗಿ ನಾನು ಗುಣ ಆಗಿದ್ದೀನಿ ಅಂತ ಹೇಳಿ. ಈಗ ಕೆಲವ್ರಿಗೆ ಏನಿರುತ್ತೆ ಅಂದ್ರೆ ಎಷ್ಟು ಟೆನ್ಷನ್ ಡಿಪ್ರೆಷನ್ ಇರ್ತಾರೆ ಅಂದ್ರೆ ಅವ್ರಿಗೆ ನೀವು ಗುಣ ಆಗಿದ್ದೀರಾ, ಈಗ 5 ದಿನದ 6 ದಿನ ಟ್ರೀಟ್ಮೆಂಟ್ ಮಾಡಿದ್ರೆ ಅಯ್ಯೋ ತಿರ್ಗಾ ಬಂದ್ಬಿಟ್ರೆ ಅಂತಾರೆ. ಸೊ ಅವ್ರಿಗೆ ಆಯ್ತು ಸಾಕಷ್ಟು ಟೈಮ್ ಕೊಡ್ತೀವಿ ಅಂತ. ಇಟ್ಸ್ ಬಿನ್ ಆಲ್ಮೋಸ್ಟ್ 2 months ಅಂಡ್ ಹಿ ಇಸ್ ಅಬ್ಸಲ್ಯೂಟ್ಲಿ ಫಿಟ್ ಅಂಡ್ ಫೈನ್ ಫ್ರಮ್ ದ ಟೈಮ್ ಹಿ ಇಸ್ ಬಿನ್ ಟ್ರೀಟೆಡ್. ಭರತ್ ಅವರೇ, ಪೂರ್ವರೇ, ನಾನು ನಿಮ್ ಜೊತೆ ಮತ್ತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ವೀಕ್ಷಕರೇ, ಈಗ ಚಿಕ್ಕದೊಂದು ಬ್ರೇಕ್ ನ ನಂತರ ಸಮೃದ್ಧಿ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಸಮೃದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನೀವು ಯೋಚನೆ ಮಾಡ್ತಿರ್ಬೋದು, ಏನಿದು ಸಮೃದ್ಧಿ ಹೀಲಿಂಗ್ ಸೆಂಟರ್ ಅಂದ್ರೆ, ಯಾವ ರೀತಿ ಡ್ರಗ್ಲೆಸ್ ಥೆರಪಿ ಅಂತ ಹೇಳಿದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಒಂದು ಚಿಕ್ಕ ಝಲಕ್ ಬನ್ನಿ ನೋಡೋಣ.
ದೀರ್ಘವಾದ ಉಸಿರಾಟಗಳನ್ನ ಆಡಿ. ಒಂದೊಂದು ಉಸಿರು ತಗೊಂಡಾಗೋ ಒಂದೊಂದು ಉಸಿರು ಬಿಟ್ಟಾಗೋ ದೇಹ ಹಗೂರ ಆಗ್ತಾ ಇದೆ, ಮನಸ್ಸು ವಿಶ್ರಾಂತಿ ಪಡಿತಾ ಇದೆ ಅಂತ ಅನ್ಕೊಳ್ಳಿ. ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಡಿ. ನಾನು 5 ರಿಂದ 0 ಎಣಿಸಿ ನಿಮ್ಮ ಹಣೆಯನ್ನು ಮುಟ್ಟಿ ಡೀಪ್ ಸ್ಲೀಪ್ ಅಂತೀನಿ. ಆಗ ಕ್ಷಣ ಮಾತ್ರದಲ್ಲೇ ಈ ಹಿಂದೆ ಹೋಗಿದ್ದಕ್ಕಿಂತ ಇನ್ನೂ ಹೆಚ್ಚಿನ ಆಳವಾದ ವಿಶ್ರಾಂತಿ ಸ್ಥಿತಿಗೆ ಹೋಗ್ತೀರಾ. 5, 4, 3, 2, 1, 0 ಡೀಪ್ ಸ್ಲೀಪ್. ದೀರ್ಘವಾದ ಸಮೋಹಿನಿ ಸ್ಥಿತಿಲಿದ್ದೀನಿ ಅಂತ ಅನ್ಕೊಳ್ತಾ ಇದ್ದ ಹಾಗೆ ನಿಧಾನವಾಗಿ ಭರತ್ ಅವರ ಒಳಮನಸ್ಸು ಭರತ್ ದೇಹದಿಂದ ಸುಮಾರು 5 ಅಡಿ ಮೇಲೆ ಬಂದು ತಿರುಗಿಸಿ ಕೆಳಗಡೆ ಮಲಗಿರೋ ಭರತ್ ದೇಹ ನೋಡ್ತಾ ಎಸ್ ಅನ್ಲಿ. ವೆರಿ ಗುಡ್. ಎಲ್ಲ ಗೊತ್ತಿರುವಂತಹ ಭರತ್ ಅವರ ಒಳಮನಸ್ಸು ಹತ್ರ ಮಾತಾಡ್ತಾ ಇದ್ದೀನಿ. ಭರತ್ಗೆ ಸುಮಾರು 10 ವರ್ಷಗಳಿಂದ ಹಲವಾರು ಸಮಸ್ಯೆಗಳು ಮಾನಸಿಕವಾಗಿ ದೈಹಿಕವಾಗಿ ಕಾಡ್ತಾ ಇದೆ. ಆಂಗ್ಸೈಟಿ, ಡಿಪ್ರೆಷನ್, ಉಸಿರಾಟದ ತೊಂದರೆ, ಭಯ, ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಜಾಯಿಂಟ್ ಪೇನ್, ಮೆಮರಿ ಲಾಸು, ಮೂಡ್ ಸ್ವಿಂಗ್ಸ್ ಆಗೋದು, ಬಾಡಿ ವೈಬ್ರೇಷನ್ ಆಗೋದು, ಡೇ ಡ್ರೀಮಿಂಗ್, ನಿದ್ದೆ ಸರಿಯಾಗಿ ಬರಲ್ಲ ಇತ್ಯಾದಿ ಹಲವಾರು ಸಮಸ್ಯೆಗಳಿದೆ. ಈ ಸಮಸ್ಯೆಗಳ ಮೂಲ ಕಾರಣ, ರೂಟ್ ಕಾಸ್ ಏನಿದೆ ಅದು ನಿನ್ನ ಮನಸ್ಸಿಗೆ, ನಿನ್ನ ಒಳ ಮನಸ್ಸಿಗೆ ಗೊತ್ತಾಗುತ್ತೆ. ನಿಧಾನವಾಗಿ ಈ ಇಷ್ಟೂ ಸಮಸ್ಯೆಗಳಿಗೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂತಹ ಎನರ್ಜಿ ಅಥವಾ ರೂಟ್ ಕಾಸ್ ಯಾವ್ದಿದೆ ಅಲ್ಲಿಗೆ ನಿನ್ನ ಗಮನ ಹೋಗ್ಲಿ. ಹೋದಾಗೆ ಸನ್. ಗುಡ್. ಏನ್ ಕಾಣಿಸ್ತಾ ಇದೆ? ದೇಹದ ಯಾವ ಭಾಗದಲ್ಲಿ ಅದು ಕಾಣಿಸ್ತಾ ಇದೆ ನೋಡಿ ಹೇಳು. ಹೊಟ್ಟೆ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆಯಾ? ಓಕೆ. ಯಾವ ತರ ಕಾಣಿಸುತ್ತೆ ನೋಡೋಕೆ? ಹೆಣ್ಣಿನ ಆತ್ಮ ತರ ಕಾಣುತ್ತಾ? ಈ ಒಂದು ಹೆಣ್ಣಿನ ಆತ್ಮ ತರ ಕಾಣ್ತಾ ಇರುವಂತಹ ಎನರ್ಜಿ ಭರತ್ ದೇಹದಲ್ಲಿ ಸುಮಾರು ಎಷ್ಟು ಸಮಯದಿಂದ ಇದೆ? ಇದು ಹುಟ್ಟಾಗ್ಲಿಂದಲೂ ಇದೆ ಅನ್ಸುತ್ತಾ? ಓಕೆ. ನಿಧಾನವಾಗಿ ಆ ಎನರ್ಜಿಯನ್ನೇ ದೃಷ್ಟಿಸಿ ನೋಡ್ತಾ, ಟೇಕ್ ಯುವರ್ ಕಂಪ್ಲೀಟ್ ಅವೇರ್ನೆಸ್ ಆನ್ ಟು ದಟ್ ಎನರ್ಜಿ. ಅದನ್ನೇ ದೃಷ್ಟಿಸಿ ನೋಡ್ತಾ ಸುಮಾರು ಏನೆಲ್ಲ ಸಮಸ್ಯೆಗಳನ್ನ ಅದು ಭರತ್ ಕೊಡ್ತಾ ಇದೆ ಒಂದೊಂದಾಗಿ ಹೇಳ್ತಮ್ಮ. ಊಟ ಮಾಡಿದಾಗ ಹೊಟ್ಟೆ ದಪ್ಪ ಆಗೋದು. ಊಟ ಮಾಡಿದಾಗ ಹೊಟ್ಟೆ ದಪ್ಪ ಆಗೋದು. ಓಕೆ. ಮತ್ತೆ ತಲೆನೋವು ಬರುತ್ತೆ. ಆಂಗ್ಸೈಟಿ, ಡಿಪ್ರೆಷನ್ ಕೊಡ್ತಿದೆ. ಓಕೆ. ಬ್ರೀದಿಂಗ್ ಪ್ರಾಬ್ಲಮ್, ಕೈ ಕಾಲು ನೋವು, ಕಾಲಲ್ಲಿ ನೋವಾಗುತ್ತೆ, ಕೂದಲು ಉದುರೋದು, ಮತ್ತೆ ನೈಲ್ ಬಿಗಿ ಬಂದಂಗೆ ಆಗೋದು, ಉಗುರೆಲ್ಲ ಬಿಗಿ ಬಂದಂಗೆ ಆಗೋದಾ? ಓಕೆ. ನೆಗೆಟಿವ್ ಥಾಟ್ಸ್ ಬರುತ್ತೆ. ಓಕೆ. ಮೈಂಡ್ ವೇರಿಯೇಷನ್ ಆಗ್ತಿರುತ್ತೆ. ಮೇನ್ ಆಗಿ ಈ ಇಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇದೆಯಾ? ಭರತ್ಗೆ ಸಾಕಷ್ಟು ಮಾನಸಿಕ ದೈಹಿಕ ಹಿಂಸೆಗಳನ್ನ ಇದು ಸುಮಾರು 10 ವರ್ಷದಿಂದ ಹೆಚ್ಚಿಗೆ ಆಗಿ ಕೊಡ್ತಾ ಇದೆ. ಇದರಲ್ಲಿ ಎಷ್ಟು % ಇದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನಿನಗನ್ಸುತ್ತೆ ನಿನ್ನ ಒಳ ಮನಸ್ಸಿಗೆ? 40%. ಓಕೆ. ನಾನೀಗ ಈ ಎನರ್ಜಿಯನ್ನ ಸಂಪೂರ್ಣವಾಗಿ ಭರತ್ ಸಿಸ್ಟಮ್ ಇಂದ, ದೇಹದಿಂದ, ಮನಸ್ಸಿಂದ, ಆತ್ಮದಿಂದ ಸೆಪರೇಟ್ ಮಾಡ್ತೀನಿ. ಇದನ್ನ ಬೆಳಗ್ಗೆ ಹಾದಿಯಲ್ಲಿ ಕಳಿಸ್ತೀನಿ. ಅದನ್ನ ಗಮನಿಸ್ತಾ ಭರತ್ ಒಳ ಮನಸ್ಸು ಎಸ್ ಅನ್ಲಿ. 3, 2, 1, 0 ಗೋ. ಗುಡ್. ಎಲ್ಲ ಗೊತ್ತಿರುವಂತಹ ಭರತ್ ಅವರ ಒಳಮನಸ್ಸು ಹತ್ರ ಮಾತಾಡ್ತಾ ಇದ್ದೀನಿ. ಭರತ್ತಿನ ಸಮಸ್ಯೆಗಳಿಗೆ ಬೇರೆ ಇನ್ಯಾವುದಾದ್ರೂ ಮೂಲ ಕಾರಣ ಅಥವಾ ರೂಟ್ ಕಾಸ್ ಕಾಣಿಸುತ್ತಾ ನೋಡಿ ಹೇಳು. ಓಕೆ. ಬೇರೆ ಏನ್ ಕಾಣಿಸುತ್ತೆ? ಒಂದು ಪ್ರಾಣಿ ಆತ್ಮ ತರ ಕಾಣುತ್ತಾ? ದೇಹದ ಯಾವ ಭಾಗದಲ್ಲಿದೆ ಅದು? ಚೆಸ್ಟ್ ಹತ್ರ, ಚೆಸ್ಟ್ ರೀಜನ್ ಇದೆ. ಓಕೆ. ಅದು ಏನೇನು ಪ್ರಮುಖವಾದ ಸಮಸ್ಯೆಗಳನ್ನ ಕೊಡ್ತಾ ಇದೆ ಒಂದೊಂದಾಗಿ ಹೇಳು. ಆಂಗ್ಸೈಟಿ, ಓಕೆ. ಡಿಪ್ರೆಷನ್, ಓಕೆ. ಮೂಗ್ ಕಟ್ಟೋದು, ಮೈಂಡ್ ವೇರಿಯೇಷನ್ ಮಾಡುತ್ತೆ. ಓಕೆ. ಏನ್ ಕೆಲಸ ಮಾಡಿದ್ರು ಅರ್ಧ ಆಗುತ್ತೆ. ಓಕೆ. ಮತ್ತೆ ಕೈ ಕಾಲು ನೋವು, ತಲೆ ಕೂದಲು ಉದುರೋದು, ಓಕೆ. ಕನ್ಫ್ಯೂಷನ್ ಆಗ್ತಿರುತ್ತೆ. ಏನ್ ಮಾಡಕ್ಕೂ ಇಷ್ಟ ಆಗಲ್ಲ, ಸೋಂಬೇರಿ ತರ. ಓಕೆ. ಮತ್ತೆ ಕುತ್ತಿಗೆ ನೋವು ಬರುತ್ತೆ, ಮೇನ್ ಆಗಿ ಅದರಿಂದ. ಓಕೆ. ಮೇನ್ ಆಗಿ ಇಷ್ಟು ಬರ್ತಾ ಇದೆಯಾ? ಇನ್ನು ತುಂಬಾ ಬರ್ತಾವೆ, ಬಟ್ ಮೇನ್. ಓಕೆ. ಇನ್ನು ತುಂಬಾ ಅದರಿಂದ ಆಗ್ತಾ ಇದೆ, ಬಟ್ ಮೇನ್ ಆಗಿ ಇದು ಅಂತ ಅನ್ಸುತ್ತಾ? ದಟ್ಸ್ ಫೈನ್. ಲೆಟ್ಸ್ ರಿಲೀಸ್ ದಟ್ ಎನರ್ಜಿ. ನಿಧಾನವಾಗಿ ಗಮನಿಸು. ಅದು ನಿನ್ನ ದೇಹದಿಂದ ಕಂಪ್ಲೀಟ್ ಆಗಿ ಬೆಳಕಿನ ಹಾದಿ ಕಡೆ ಹೊರಟೋಗುತ್ತೆ. ನಿನ್ನ ಇಡೀ ದೇಹ ಹಗೂರ ಅನ್ಸುತ್ತೆ. ಗಮನಿಸಿ ಎಸ್ ಅನ್ನು. ಪರ್ಫೆಕ್ಟ್. ಎಲ್ಲ ಗೊತ್ತಿರುವಂತಹ ಭರತ್ ಒಳಮನಸ್ಸು ಹತ್ರ ಮಾತಾಡ್ತಾ ಇದ್ದೀನಿ. ನಿಧಾನವಾಗಿ ನೋಡು. ನಿನ್ನ ಮೂಲ ಸಮಸ್ಯೆಗಳಿಗೆ ಅಥವಾ ಮೇನ್ ಪ್ರಾಬ್ಲಮ್ಸ್ಗೆ ಹಿಂದಿನ ಜನ್ಮದ ಏನಾದ್ರೂ ಕನೆಕ್ಷನ್ ಕಾಣುತ್ತಾ ನೋಡಿ ಹೇಳು.
ಓಕೆ, ಗೋ ಬ್ಯಾಕ್ ಟು ದಟ್ ಲೈಫ್ ಸ್ಲೋಲಿ ಅಂಡ್ ಜೆಂಟ್ಲಿ. ನಿನ್ನ ಮನಸ್ಸಿಗೆ ಹಿಂದಕ್ಕೆ ಹೋಗಿ ಆ ಒಂದು ಸಮಸ್ಯೆಯ ಮೂಲ ಕಾರಣವನ್ನು ನೋಡ್ಕೊಳ್ಳೋ ಕೆಪಾಸಿಟಿ ಇದೆ. ನಿಧಾನವಾಗಿ ಹೋಗು. ಜಸ್ಟ್ ಸರೆಂಡರ್ ಟು ವಾಟ್ ಯು ಸಿ ಅಂಡ್ ಟೆಲ್ ಮಿ ವಾಟ್ ಯು ನೋಟಿಸ್. ಆನ್ಸಿಸ್ಟರ್ ಪ್ರಾಬ್ಲಮ್ ಇದೆ ಆಕ್ಚುಲಿ, ಹಿಂದಿನಿಂದ ಬಂದಿರೋ ಕರ್ಮದ ಪ್ರಾಬ್ಲಮ್. ಆನ್ಸಿಸ್ಟ್ರಲ್ ಪ್ರಾಬ್ಲಮ್ ಇದೆ ಅನ್ಸುತ್ತಾ? ಓಕೆ, ಹಿಂದಿನಿಂದ ಬಂದಿರುವಂತಹ ಕರ್ಮದ ಪ್ರಾಬ್ಲಮ್ ಅಂತ ಅನ್ನಿಸ್ತಿದ್ಯಾ? ಅದು ಈಗ ನನಗೆ ನಮ್ಮ ವಂಶಕ್ಕೆ ಅದು ಎಫೆಕ್ಟ್ ಆಗ್ತಾ ಇದೆ. ಓಕೆ, ಈಗಿರೋ ಜನರೇಷನ್ಗೆ ಆ ವಂಶದಿಂದ ಬಂದಿರುವಂತಹ ನೆಗೆಟಿವ್ ಇಂಪ್ಯಾಕ್ಟ್ ಎಫೆಕ್ಟ್ ಆಗ್ತಾ ಇದೆ ಭರತ್ಗೆ ಅಂತ ಅನ್ಸುತ್ತಾ? ಹೌದು. ಸೊ ಇದು ಒಂದು ಚೈನ್ ತರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಎಫೆಕ್ಟ್ ಮಾಡಿದ್ಯಾ? ಎಲ್ಲರಿಗೂ ಎಫೆಕ್ಟ್ ಆಗಿದೆ, ಅಪ್ಪರ ಕಡೆ ಎಲ್ಲರಿಗೂ ಎಫೆಕ್ಟ್ ಆಗಿದೆ. ಎಷ್ಟು ಪರ್ಸೆಂಟ್ ಭರತ್ಗೆ ಈ ಸಮಸ್ಯೆ ಎಫೆಕ್ಟ್ ಆಗ್ತಾ ಇದೆ? ಅರೌಂಡ್ 30 to 40. ಓಕೆ, ಸೊ ಲೆಟ್ಸ್ ರಿಲೀಸ್ ದಿಸ್ ಎನರ್ಜಿ. ಈಗ ನಾನು ಮಾಡುವಂತಹ ಕ್ರಿಯೆ ಇಡೀ ಫ್ಯಾಮಿಲಿ ಪೂರ್ತಿ ಇರುವಂತಹ ಅಷ್ಟು ಜನಕ್ಕೆ ಸಹಾಯ ಮಾಡುತ್ತೆ. ನಿಧಾನವಾಗಿ ನಾನು ಹೇಳೋದನ್ನ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ತಾ ಬಾ. ನಿಮ್ಮ ಈ ಜನರೇಷನ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಯಾರ್ಯಾರು ಇದಾರೋ ಎಲ್ಲರನ್ನು ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಂಡೆ ಸನ್ನು. I will now create a loop, a chain of energy and release that karmic bondage. ಸಂಪೂರ್ಣವಾಗಿ ಫ್ಯಾಮಿಲಿಯಿಂದ ಅದು ಹೊಟ್ಟೋಗಿದೆ ಅಂತ ಅನ್ನಿಸಿದಾಗ ಭರತ್ ಒಳ ಮನಸ್ಸು ಎಸ್ ಅನ್ಲಿ. 3, 2, 1, 0 ಗೋ. ವೆರಿ ಗುಡ್. ಎಲ್ಲ ಗೊತ್ತಿರುವಂತಹ ಭರತ್ ಒಳ ಮನಸ್ಸು ಹತ್ರ ಮಾತಾಡ್ತಾ ಇದ್ದೀನಿ. ನಿಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಪ್ರೀತಿ ಸಂಚಾರ ಆಗ್ತಾ ಎಲ್ಲರೂ ಖುಷಿಯಾಗಿ ಆನಂದವಾಗಿದ್ದಾರೆ. ಭರತ್ ಕೂಡ ನೋಡಿ ಎಸ್ ಅನ್ನು. ವೆರಿ ಗುಡ್. ನಾನೀಗ ನಿಧಾನವಾಗಿ ನಿಮ್ಮನ್ನ ಈ ಸುಂದರವಾದ ಸಂಮೋಹನ ಸ್ಥಿತಿಯಿಂದ ಹೊರಗಡೆ ಕರ್ಕೊಂಡು ಬರ್ತೀನಿ. ಹೊರಗಡೆ ಬಂದಾಗ ನೀವು ತುಂಬಾ ಫ್ರೆಶ್ ಆಗಿರ್ತೀರಾ. ನಿಧಾನವಾಗಿ ಭರತ್ ಒಳ ಮನಸ್ಸು ಭರತ್ ದೇಹನ ವಾಪಸ್ ಸೇರ್ಕೊಂಡೆ ಸನ್ಲಿ. 1, ನಿಧಾನವಾಗಿ ಸಂಮೋಹಿನಿ ಸ್ಥಿತಿಯಿಂದ ಹೊರಗಡೆ ಬರ್ತಾ ಇದ್ದೀರಾ. 2, ನಿಧಾನವಾಗಿ ಆಳವಾದ ವಿಶ್ರಾಂತಿ ಸ್ಥಿತಿಯಿಂದ ಜಾಗೃತ ಸ್ಥಿತಿಗೆ ಬರ್ತಾ ಇದ್ದೀರಾ. 3, ನಿಮ್ಮ ನೀವೇ ಮಾನಸಿಕವಾಗಿ ತಲೆಯಿಂದ ಕಾಲಿನ ತನಕ ನೋಡ್ಕೊಳ್ಳಿ. 4, ಒಂದು ದೊಡ್ಡ ಉಸಿರು ತೆಗೆದು ಹೊರ ಹಾಕಿ. 5, ಕೈ ಕಾಲ್ ಬೆಂಡ್ ನಿಧಾನವಾಗಿ ಅಲ್ಲಾಡಿಸಿ. ಗುಡ್. ಗಮನ ದೇಹದ ಮೇಲೆ ಬರ್ತಾ ಇದೆ. ಹಸ್ತನೊಂದಕ್ಕೊಂದು ಉಜ್ಕೊಳ್ಳಿಪ್ಪ. ರಬ್ ಯೋರ್ ಹ್ಯಾಂಡ್ಸ್ ಅಗೇನ್ಸ್ಟ್ ಈಚ್ ಅದರ್ ಸ್ಲೋಲಿ. ಗುಡ್. ಕಣ್ಮೇಲೆ ಇಟ್ಕೊಳ್ಳಿ. ಕಣ್ಣು ಉಜ್ಕೊಂಡು ಹೊರಗಡೆ ಬನ್ನಿ. ಓಕೆ ಭರತ್, ನೀವು ಮೆನ್ಷನ್ ಮಾಡಿರೋ ಸಾಕಷ್ಟು ಸಮಸ್ಯೆಗಳಿಗೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ, ಪಾಸ್ಟ್ ಲೈಫ್ ಕನೆಕ್ಷನ್ ಹಾಗೂ ನಿಮ್ಮ ಫ್ಯಾಮಿಲಿಲೂ ಕೂಡ ಏನೋ ಕನೆಕ್ಷನ್ ಕಾಣುತ್ತಪ್ಪ. ನಿಮಗಿರೋ ಸಿಂಪ್ಟಮ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರಿಗಾದ್ರೂ ಇದೆಯಾ? ನಮ್ಮ ಅಪ್ಪ ನಮ್ಮ ಅಜ್ಜಿ ಇದೆ. ಸೇಮ್, ಆಲ್ಮೋಸ್ಟ್ ಸೇಮ್ ಸಿಂಪ್ಟಮ್ಸ್. ಹೌದಾ? ಓಕೆ, ನೋಡಿ ನಿಮ್ಮ ಒಳ ಮನಸ್ಸಿನ ಪ್ರಕಾರ ಇದು ಆನ್ಸಿಸ್ಟ್ರಲ್ ಇದರಿಂದ ಪಾಸ್ ಆನ್ ಆಗ್ತಾ ಇದೆ ಅಂತ ಬಂದಿದೆ. ಅದನ್ನ ನಾವು ರಿಲೀಸ್ ಮಾಡಿದೀವಿ. ಇದರ ಎಫೆಕ್ಟ್ ನ ನೀವು ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಇವಾಗ್ಲಿಂದಾನೇ ನೋಡೋಕೆ ಶುರು ಮಾಡಬಹುದು ಇನ್ಫ್ಯಾಕ್ಟ್. ಅಂಡ್ ಅದಲ್ಲದೆ ತುಂಬಾ ಇಂಪಾರ್ಟೆಂಟ್ ಆಗಿ ನಿಮ್ಮ ದೇಹಕ್ಕೆ ಮತ್ತೆ ಒಳ್ಳೆ ಎನರ್ಜಿನ ಹೇಗೆ ರೀಫಿಲ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಪ್ಪ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೀವು ಮೆನ್ಷನ್ ಮಾಡಿರೋ ಸಮಸ್ಯೆಗಳು ಅಥವಾ ಹೇಳ್ಕೊಳಕ್ ಆಗದೆ ಇರೋ ಹಲವಾರು ಇನ್ನೇನು ಸಮಸ್ಯೆಗಳಿದೆ ಅದರಿಂದ ಕೂಡ ಹೊರಗಡೆ ಬರೋಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಪ್ಲೀಸ್ ಕಮ್. ಎಸ್ ವೀಕ್ಷಕರೇ, ಹೀಲಿಂಗ್ ಅಂದ್ರೆ ಏನು ಅಂತ ನೋಡ್ತಾ ಇತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಗೆ ಒಳಗಾಗಿರುವ ಖುದ್ದು ಭರತೆ ನಮ್ಮ ಸಮಯ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನನ್ನ ಹೆಸರು ಭರತ್ ಕುಮಾರ್ ಅಂತ. ನನಗೆ ತುಂಬ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ಮು ಮೇನ್ ಹೇಳ್ತೀನಿ, ತಲೆನೋವು ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ಮು, ಹೆಡ್ಡೇಕು ಮತ್ತು ಹೊಟ್ಟೆ ಹಸಿತಾ ಇರಲಿಲ್ಲ, ಕೈಕಾಲು ನೋವು ಮತ್ತು ವಿಚಿತ್ರವಾದ ಸಮಸ್ಯೆಗಳಿದ್ವು, ತುಂಬ ಇದ್ವು. ಅದು ತಲೆಯಿಂದ ಕಾಲಿನ ತನಕ ಆಲ್ಮೋಸ್ಟ್ ಏನೇನು ಪ್ರಾಬ್ಲಮ್ ಬರ್ತಾವೆ ಎಲ್ಲ ಪ್ರಾಬ್ಲಮ್ ಬರ್ತಾ ಇದ್ವು. ನನಗೆ ಅಷ್ಟು ಪ್ರಾಬ್ಲಮ್ ಇತ್ತು. ನನಗೆ 10 ಇಯರ್ಸಿಂದ ಮೇಜರಾಗಿ 10 ಇಯರ್ಸಿಂದ ನನಗೆ ತುಂಬ ಪ್ರಾಬ್ಲಮ್ ಇತ್ತು. ಆಮೇಲೆ ನಾನು ಸಮಯ ಟಿವಿ ನೋಡಿದೆ. ಅದರಲ್ಲಿ ಆಕ್ಚುಲಿ ನಾನು ಇದು ನೋಡಿದ್ದೀನಿ, ಇದೇ ಥರ ಚಾನಲ್ಗಳಲ್ಲಿ ನೋಡಿದ್ದೀನಿ. ಬಟ್ ನನಗೆ ಇವ್ರ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ನನಗೆ ಇಷ್ಟ ಆಯಿತು. ಮತ್ತು ಅವ್ರು ನೆಟ್ಟಲ್ಲಿ ಸರ್ಚ್ ಮಾಡಿದೆ. ಅದರಲ್ಲಿ ರೇಖೆಯಲ್ಲಿ ಲೈನೇಜ್ 5 ಅಂತ ಇತ್ತು. ಏನು ಅಂತ ಸರ್ಚ್ ಮಾಡಿದಾಗ ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಬಟ್ ನಾನು ಆ್ಯಕ್ಚುಲಿ ಇವೆಲ್ಲ ನಂಬಲ್ಲ. ಬಟ್ ಇವ್ರ ಹತ್ರ ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದೆ. ಅಲ್ಲಿ ಬಂದು ಜಸ್ಟ್ ಒಂದು 5 ಸೆಷನ್ ಆದಮೇಲೆ ನನಗೆ ಆಲ್ಮೋಸ್ಟ್ ಕ್ಯೂರ್ ಆಗಿದ್ದೀನಿ. ಆ್ಯಕ್ಚುಲಿ ಇನ್ನೂ ಸೆಷನ್ಸ್ ಇದ್ದಾವೆ, ಬಟ್ ಈಗಲೇ ನಾನು ಆಲ್ಮೋಸ್ಟ್ ಕ್ಯೂರ್ ಆಗಿದ್ದೀನಿ. ಎನಿವೇ ಮೇಡಮ್ ಹತ್ರ ಬಂದಿದ್ದಕ್ಕೆ ತುಂಬ ಹೆಲ್ಪ್ ಆಯ್ತು ನನಗೆ. ಅವರಿಂದ ತುಂಬ ರಿಯಲೈಸೇಷನ್ ಆಯಿತು. ಮೇನ್ ಥಿಂಗ್, ಥ್ಯಾಂಕ್ಸ್ ಫಾರ್ ಸಮೃದ್ಧಿ. ಎಸ್ ಭರತ್ ಅವರೇ, ನೀವ್ ಹೇಳ್ತಾ ಇದ್ರಿ 9ನೇ ಕ್ಲಾಸ್ ನಾನಿದ್ದಾಗಿಂದನೂ ಈ ಸಮಸ್ಯೆ ನನ್ಗಿತ್ತು. ಡಿಪ್ರೆಷನ್, ಆಂಗ್ಸೈಟಿ, ಏಂಜರ್, ಚಿಕ್ಕ ಪುಟ್ಟ ವಿಷಯಕ್ಕೆ ಕೋಪ ಬರೋದು, ಕೂದಲು ಉದ್ರೋದು. ಈಗ ನೀವು ಪರ್ಫೆಕ್ಟ್ಲಿ ಫೈನ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ರ. ಜೊತೆಗೆ ನನ್ ಜೊತೆ ನೀವು ಮಾತಾಡುವಾಗ ಹೇಳಿತ್ತು, ನನ್ಗೆ ಏನೆಲ್ಲಾ ಸಮಸ್ಯೆ ಇತ್ತು ಅಂತ ನಾನು ಖುದ್ದೇ ಮರ್ತು ಹೋಗಿದ್ದೀನಿ ಅನ್ನುವಂಥದ್ದು. ಏನ್ ಹೇಳ್ತೀರಾ?
ಹೌದು ಆಕ್ಚುಲಿ ನಿಜ, ನನಗೆ ಅದನ್ನ ನೆನೆಸ್ಕೊಳಕ್ಕೂ ಇಷ್ಟ ಇಲ್ಲ, ನಾನು ಮರ್ತೋಗ್ಬಿಟ್ಟಿದೀನಿ ಜಾಸ್ತಿ ಅದೇನು. ಇನ್ನೊಂದು ಅದ್ರ ಮಧ್ಯೆ ನೀವು ಎಂಟೆಕ್ ಮುಗಿಸಿದೀರಾ ಅಂತಾನು ಕೂಡ ನಾನು ಆಕ್ಚುಲಿ ಕೇಳ್ಪಟ್ಟೆ. ತುಂಬಾ ಕಷ್ಟಪಟ್ಟು ನಾನು BE MTech ತುಂಬಾ ಕಷ್ಟಪಟ್ಟು ಮಾಡಿದೀನಿ, ಬಟ್ ಯಾರಿಗೂ ಗೊತ್ತಿಲ್ಲ. ನೋಡೋರ್ಗೆ ನಾನು ಚೆನ್ನಾಗಿದ್ದೀನಿ ಅನ್ಸುತ್ತೆ, ಬಟ್ ಇನ್ಸೈಡ್ ನನಗೆ ತುಂಬಾ ಪ್ರಾಬ್ಲಮ್ ಇತ್ತು. ಎಲ್ಲಾ ಪ್ರತಿಯೊಂದು ಸೆಕೆಂಡ್ಸ್ ನಾನು ಕಷ್ಟನೇ ಪಟ್ಟಿದ್ದೀನಿ, ಬಟ್ ಯಾರಿಗೂ ಗೊತ್ತಾಗಲ್ಲ. ಹೊರಗಡೆ ಇರೋರಿಗೆ ನಾನು ಚೆನ್ನಾಗೇ ಇದೀನಿ ಅನ್ಸುತ್ತೆ, ಬಟ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ತುಂಬಾ ಹಲವಾರು ಹಾಸ್ಪಿಟಲ್ಸ್ ಹೋಗಿದ್ದೀನಿ, ಬಟ್ ಎಲ್ಲಾ ಕಡೆ ನಾರ್ಮಲ್ ಬರೋದು, ಎಲ್ಲೋದ್ರೂ ಎಲ್ಲಾ ಕಡೆ ನಾರ್ಮಲ್ ಬರೋದು. ಹಾಗಾಗಿ ಅಂದ್ಕೊಂಡೆ ಇದು ಸಮಥಿಂಗ್ ಡಿಫ್ರೆಂಟ್ ಇರುತ್ತೆ ಪ್ರಾಬ್ಲಮ್ ಇದು ಏನು ಅಂತ. ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಮುಂಚೆ ನಾನು ಚಾನಲ್ಸ್ ನೋಡ್ತಿದ್ದೆ, ಬಟ್ ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಬರ್ತಿರ್ಲಿಲ್ಲ. ಮೇಡಮ್ ಹೇಳ್ಬೇಕಾದ್ರೆ ನನ್ಗೆ ಆಲ್ಮೋಸ್ಟ್ ಅವ್ರು ಹೇಳಿದ್ದು ನನ್ನ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಸಿಮಿಲರ್ ಇತ್ತು. ಹಾಗಾಗಿ ನಾನು ಹೋಗಿ ಒಂದ್ಸಲಿ ಇದು ಲಾಸ್ಟ್ ಫೈನಲ್ ನೋಡೋಣ ಏನಾಗುತ್ತೆ ಅಂತ ಬಂದಿದ್ದೆ, ಬಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ನಾನು ರಿಕವರ್ ಆಗಿದ್ದೆ, ಪರ್ಫೆಕ್ಟ್ಲಿ ಫೈನ್ ಆಗಿದ್ದೀರಾ, ಯಾವುದೇ ಸಮಸ್ಯೆ ಇಲ್ಲ, ಡಿಪ್ರೆಷನ್ ಇಲ್ಲ, ಕೋಪ ಬರೋದಿಲ್ಲ, ಏನು ಇಲ್ಲ. ಅವಾಗ್ಲೇ ಆಲ್ಮೋಸ್ಟ್ ಎಲ್ಲ ಅವಾಗ್ಲೇ ಮುಗಿದಿತ್ತು, ಇವಾಗ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಎಸ್, ಟ್ರೀಟ್ಮೆಂಟ್ ಆದ್ಮೇಲೆ ಈಗ ಹೇಗ್ ಅನ್ಸ್ತಾ ಇದೆ? ಈಗ ತುಂಬಾ ಖುಷಿ ಆಗ್ತಿದೆ. ಮೇನ್ ಟ್ರೀಟ್ಮೆಂಟ್ ಕಿನ್ನ ಪಾಸಿಟಿವ್ ಎನರ್ಜಿ ತುಂಬ್ಕೊಳ್ಳೋದು ಹೆಂಗೆ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದರಿಂದ ತುಂಬಾ ರಿಯಲೈಸ್ ಆಗುತ್ತೆ. ಟ್ರೀಟ್ಮೆಂಟ್ ಒಂದು ಸೈಡ್ ಆದ್ರೆ ಅದ್ರ ಲೈಫ್ ಏನು ರಿಯಲೈಸೇಷನ್ ಆಫ್ ಲೈಫ್ ಏನು ರಿಯಾಲಿಟಿ ಆಫ್ ಲೈಫ್ ಏನಿದೆ ಅನ್ನೋದು ಕಲಿಬಹುದು. ಅದು ಇಂಪಾರ್ಟೆಂಟ್ ಥಿಂಗ್. ಅದು ನಂಗೆ ತುಂಬಾ ಖುಷಿ ಆಗ್ತಿದೆ. ಓಕೆ, ಡಿಪ್ರೆಷನ್ ಅಲ್ಲಿ ಇರುವಾಗ ನೀವು ಹೇಳ್ತಾ ಇದ್ರೆ ಸ್ಟಡೀಸ್ ಅಲ್ಲೂ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ರೆ, ಜೊತೆಗೆ ಫ್ಯಾಮಿಲಿಯಲ್ಲೂ ಕೂಡ ಬಂದಿಲ್ಲ, ಒಂದು ಡಿಪ್ರೆಷನ್ ಇದ್ದಾಗ ಕೋಪ ಮಾಡ್ಕೊಳ್ಳೋದೆಲ್ಲ ಇದ್ದೇ ಇರುತ್ತೆ. ಈಗ ಪೇರೆಂಟ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ? ಈಗ ಅವ್ರು ತುಂಬಾ ಖುಷಿಯಾಗಿದ್ದಾರೆ. ಅವ್ರಿಗೂ ಪ್ರಾಬ್ಲಮ್ ಇದೆ, ಅವರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಓಕೆ ಓಕೆ ಭರತ್ ಅವರೇ, ಇನ್ನು ಪೂರ್ವಿ ಅವರೇ, ಭರತ್ ಯಾವ ರೀತಿ ಹೀಲಿಂಗ್ ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು, ಈಗ ಅವ್ರು ಖುದ್ದು ಹೇಳ್ತಾ ಇರೋಂಗೆ ಅವರು ಪರ್ಫೆಕ್ಟ್ಲಿ ಫೈನ್. ಹೌದು. ಏನು ಸಮಸ್ಯೆ ಆಕ್ಚುಲಿ ಇವರಲ್ಲಿ ಇತ್ತು ಅನ್ನೋ? ನೋಡಿ, ನಾನು ಪ್ರೋಗ್ರಾಮ್ ನ ಬಿಗಿನಿಂಗ್ ಅಲ್ಲಿ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ದೆ. ಹೇಗೆ ಪಾಸಿಟಿವ್ ಥಾಟ್ಸ್ ಇರೋರು ಹೇಗೆ ಆರೋಗ್ಯಕರವಾಗಿರೋಕೆ ಸಾಧ್ಯ, ನೆಗೆಟಿವ್ ಥಾಟ್ಸ್ ಇರೋರು ಹೇಗೆ ಅನಾರೋಗ್ಯಕರ ಸ್ಥಿತಿಗೆ ಜಾತಾರೆ ಅಂತ. ಈ ತರದ್ದು ಒನ್ ಆಫ್ ದೋಸ್ ಕೇಸಸ್. 10 ವರ್ಷಗಳಿಂದ ನೆಗೆಟಿವ್ ಥಾಟ್ಸ್ ಅಲ್ಲಿ ಸ್ಟಕ್ ಆಗಿ, ಇನ್ಫ್ಯಾಕ್ಟ್ ಒನ್ ಆಫ್ ದ ಸಿಂಪ್ಟಮ್ಸ್ ಈಸ್ ರಿಟನ್ ಇನ್ ದಿಸ್ ಬಿಗ್ ಲಿಸ್ಟ್. ಹೂವ ನೋಡಿದ್ರೆ ಇರಿಟೇಷನ್ ಆಗುತ್ತೆ, ಒಳ್ಳೆ ಸೆರೀನ್ ಬ್ಯೂಟಿಫುಲ್ ಪೆನೋರಮಾ ನೋಡಿದ್ರೆ ಅಥವಾ ಸೀನರಿ ನೋಡಿದ್ರೆ ಹಿಂಸೆ ಆಗುತ್ತೆ, ಬಾಡಿ ಎಲ್ಲ ವೈಬ್ರೇಷನ್ ಆಗುತ್ತೆ ಅಂತ. ಆ ಲೆವೆಲ್ಗೆ ಸೌಂದರ್ಯವನ್ನ ಅಥವಾ ಸುಖವನ್ನ, ಸಂತೋಷವನ್ನ, ಪ್ರೀತಿಯನ್ನ ಸೆಲೆಬ್ರೇಟೇ ಮಾಡಕ್ ಆಗದೆ ಇರುವಂತಹ ಒಂದು ಪರಿಸ್ಥಿತಿ. ಅಂಡ್ ಇದನ್ನ ಸಿಂಪ್ಟಮ್ಸ್ ನಾವು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ಬರುತ್ತೆ ಈ ತರದ್ದು ಸಿಂಪ್ಟಮ್ಸ್ ಸಫರ್ ಆಗ್ತಾರೆ ಅವ್ರಿಗೆ. ಅಂಡ್ ಇನ್ನೊಂದು ಪ್ರಮುಖವಾಗಿ ನೀವು ನೋಡಬಹುದು, ಎಷ್ಟೋ ಜನ ಬಂದು ನನ್ನ ಹತ್ರ ಕೇಳ್ತಾರೆ, ನಾವು 25 ವರ್ಷದಿಂದ ಈ ತರ ಆಂಗ್ಸೈಟಿ, ಸ್ಟ್ರೆಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿ ಇನ್ಫ್ಲುಯೆನ್ಸ್ ಇಂದ ಸಫರ್ ಆಗ್ತಾ ಇದೀವಿ, ಬರೀ 5 ಸೆಷನ್ 6 ಸೆಷನ್ ಆಗೋಗುತ್ತಾ, ಒಂದ್ ವಾರ 10 ದಿನದಲ್ಲೇ ಡಿಫ್ರೆನ್ಸ್ ನೋಡ್ತೀವಾ ಅಂತ. ಪ್ರಾಬ್ಲಮ್ ಏನು ಅಂದ್ರೆ ದ ಲೆವೆಲ್ ಆಫ್ ಲೋ ಕಾನ್ಫಿಡೆನ್ಸ್. ಎಷ್ಟು ಅವರು ಖಿನ್ನತೆಯಲ್ಲಿ ಸಫರ್ ಆಗ್ತಿರ್ತಾರೆ ಅಂದ್ರೆ ಆಗೋದೇ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ನಾರ್ಮಲ್ ರಿಪೋರ್ಟ್ ಕೊಟ್ಬಿಟ್ಟಿರ್ತಾರೆ, ನಾರ್ಮಲ್ ಇದೆ, ಏನು ಇಲ್ಲ, ಸುಮ್ನೆ ನಾಟಕ ಮಾಡ್ತಿದ್ದೀರಾ ಅಂತ. ಸೊ ಆತ ಕೂಡ ಹೇಳಿದಾಗೆ ಸುಮಾರು ಕಡೆ ಹೋಗಿ ನನಗೆ ಇದು ಆಗೋದೇ ಇಲ್ಲ, ಲಾಸ್ಟ್ ಇದು ಇನ್ ಸೂಸೈಡ್ ಮಾಡ್ಕೊಳ್ಳೋಣ ಅನ್ನೋ ಸ್ಥಿತಿಗೆ ಎಷ್ಟೋ ಜನ ಹೊಟ್ಟೋಗಿರ್ತಾರೆ. ಆತರ ಪರಿಸ್ಥಿತಿಯಲ್ಲಿ ಇಷ್ಟೇ ಸೆಷನ್ಸ್ ಅಲ್ಲಿ, ಇಷ್ಟೇ ದಿನಗಳಲ್ಲಿ ನಾವು ಟ್ರೀಟ್ಮೆಂಟ್ ನೋಡಿ ಪ್ಯಾರಲಲ್ಲಿ ರಿಕವರಿ ನೋಡಬಹುದಾ ಅನ್ನೋ ನಂಬಿಕೆನೇ ಎಷ್ಟೋ ಜನಕ್ಕೆ ಪಾಪ ಇರಲ್ಲ. ಅಂಡ್ ತುಂಬಾ ಜನ ಅವ್ರು ಆಗ್ಲೇ ಹೇಳಿದಾಗೆ ತುಂಬಾ ಕಡೆ ಮಾಡಿ ವರ್ಷಾನ್ಗಟ್ಲೆ ಅದನ್ನ ಇನ್ನು ಬರ್ತಾನೆ ಇರಬೇಕು, ನೀವು ಮಾಡ್ಕೊತಾನೆ ಇರಬೇಕು, ನೆಗೆಟಿವ್ ಎನರ್ಜಿ ಬರ್ತಾನೆ ಇರುತ್ತೆ, ಆ ಆತ್ಮ, ಈ ಭೂತ ಬಂದ್ಬಿಟ್ಟಿದೆ, ಆ ಪ್ರೇತಾತ್ಮ ಬಂದಿದೆ, ಆ ವಾಮಾಚಾರ ಮಾಡಿದ್ದಾರೆ ಅಂತ ಅವ್ರಿಗೆ ಎಷ್ಟು ತಲೆಗೆ ತುಂಬಿಟ್ಟಿರ್ತಾರೆ ಅಂದ್ರೆ ದೇ ಕಂಪ್ಲೀಟ್ಲಿ ಲೂಸ್ ಕಾನ್ಫಿಡೆನ್ಸ್. ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಆಗಿರುತ್ತೆ. ಹೌದು. ಸೊ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮಲ್ಲಿ ಆರೋಗ್ಯಕರವಾಗಿ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಎಷ್ಟೋ ಜನ ಕೊಟ್ಟಿರುತ್ತೆ. ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ನನ್ನ ಹತ್ರ ಅಮೂಲ್ಯ ಅಂತ ಒಂದು ಕ್ಲೈಂಟ್ ಬಂದಿದ್ರು. ಅವರು ಆಗಾಗ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾ ಇತ್ತು ಮಗು. ನ್ಯೂರಾಲಜಿಸ್ಟ್ ಹತ್ರ ತೋರಿಸಿ ಸುಮಾರು ವರ್ಷಗಳ ಕಾಲ ಟ್ರೀಟ್ಮೆಂಟ್ ತಗೊಂಡು ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇತ್ತು. ಆಕೆ 2 ಸೆಷನ್ ಮಾಡಿಸ್ಕೊಂಡು ಯಾರೋ ಬೇರೆ ವ್ಯಕ್ತಿ ಅಯ್ಯೋ ಅದೆಲ್ಲ ಏನಿಲ್ಲ, ನೆಗೆಟಿವ್ ಎನರ್ಜಿ ಎಲ್ಲ ಏನಿಲ್ಲ, ಇದ್ರಲ್ಲಿ ಆಗಲ್ಲ ಅಂತ ಹೇಳಿ ಪಾಪ ಆಕೆ ಸೆಷನ್ ಡ್ರಾಪ್ ಮಾಡಿದ್ರು. ಆತರ ಕ್ಲೈಂಟ್ಸ್ ನಾ ಹೇಳಕ್ ಇಷ್ಟಪಡ್ತೀನಿ. 5 ರಿಂದ 6 ಸೆಷನ್ ಅಥವಾ ಮ್ಯಾಕ್ಸಿಮಮ್ 7 ಸೆಷನ್, ಅಂದ್ರೆ ಡಿಪೆಂಡ್ಸ್ ಕ್ಲೈಂಟ್ ಮೇಲೆ ಯಾವ ತರ ಮಾನಸಿಕ ಸ್ಥಿತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟು ದಿನಗಳಲ್ಲಿ ನಿಮ್ಗೆ ಎವಿಡೆಂಟ್ ರಿಕವರಿ ಕಾಣುತ್ತೆ. ಅದಲ್ಲದೆ ಮತ್ತೆ ಆರೋಗ್ಯಕರವಾದ ಸೆಷನ್ ಇದು ಶಕ್ತಿಯನ್ನು ತುಂಬಿಕೊಳ್ಳುವಂತಹ ಏನು ಪ್ರೊಸೀಜರ್ ಇರುತ್ತೆ ಅದನ್ನ ನೀವು ಮಾಡ್ತಾನೆ ಎವಿಡೆಂಟ್ ಆಗಿ ಪ್ಯಾರಲಲ್ಲಿ ಚೇಂಜಸ್ ನ ನೀವು ಖಂಡಿತವಾಗಿಯೂ ಕಾಣಕ್ ಸಾಧ್ಯ ಇದೆ. ಅಂಡ್ ಇಟ್ಸ್ ಜಸ್ಟ್ ಅಬೌಟ್ ದ ಫೇತ್. ಈ ಸಿಸ್ಟಮ್ ಅಲ್ಲಿ ನಿಮ್ಗೆ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ರಿಕವರ್ ಆಗೋದನ್ನ ಎವಿಡೆಂಟ್ ರಿಸಲ್ಟ್ಸ್ ನೀವು ನೋಡಬಹುದು. ಇಷ್ಟು ದಿನ ಆದ್ಮೇಲೆ ಬನ್ನಿ, 1 ವರ್ಷ ಬಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಆ ತರ ಅಲ್ಲ. ಟ್ರೀಟ್ಮೆಂಟ್ ನಡೀತಾ ಇದ್ದಾಗೆ 3, 4, 5 ಸೆಷನ್ ಆಗ್ತಾ ಇದ್ದಾಗ, ಯಾಕಂದ್ರೆ 10 ವರ್ಷದಿಂದ ಆತ ಒಂದು ದೊಡ್ಡ ಪಟ್ಟಿಯ ಡಿಪ್ರೆಷನ್ ನ ರಿಕವರ್ ಮಾಡ್ತಾನೆ 5 ಸೆಷನ್ ಅಲ್ಲಿ ಅಂದ್ರೆ ಎಷ್ಟು ಶಕ್ತಿ ನಮ್ಮದೇ ಒಳ ಮನಸ್ಸಲ್ಲಿ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಟ್ಸ್ ನಾಟ್ ಅಬೌಟ್ ಡಿಪೆಂಡಿಂಗ್ ಆರ್ ಕೌಂಟಿಂಗ್ ಆನ್ ಅದರ್ ಸಿಸ್ಟಮ್. ಇಟ್ಸ್ ಸ್ಟ್ರೆಂತ್ ಆಫ್ ಯುವರ್ ಓನ್ ಇನ್ನರ್ ಸೆಲ್ಫ್. ಖಂಡಿತ. ಭರತ್ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೇ ತರ ತುಂಬಾ ಜನ ಆಕ್ಚುಲಿ ಮೇನ್ ಇಂಡಿಯಾದಲ್ಲಿ ತುಂಬಾ ಜನ ಇದೇ ತರ ಸಫರ್ ಆಗ್ತಿದ್ದಾರೆ.
ಅವರು ಈ ತರ ಸಮೃದ್ಧಿ ಅನ್ನೋ ತುಂಬಾ ಇದಾವೆ, ಬಟ್ ನಂಬಿಕೆ ಇಲ್ಲ. ಆಕ್ಚುಲಿ ತುಂಬಾ ಜನ ಮೋಸ ಮಾಡ್ತಿದ್ದಾರೆ. ಸೊ ಹಂಗಾಗಿ ತಿಳ್ಕೊಂಡು ಹೋಗಿ, ಸಮೃದ್ಧಿ ಬಂದ್ರೆ ಗ್ಯಾರಂಟಿ ಟ್ರೀಟ್ಮೆಂಟ್ ಕೊಡ್ತಾರೆ, ರಿಕವರ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಸ್ ಸರ್, ಪೂರ್ವಿ ಅವರೇ, ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು? ನೋಡಿ, ನಿಮ್ಮ ಮನಸ್ಸಿನ ಮೂಲಕನೇ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಎಷ್ಟಿದೆ ಅನಲೈಸ್ ಮಾಡ್ಕೊಂಡು, ನೀವೇ ಬೇರೆ ಯಾರು ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಎಷ್ಟು ಭೂತ ಇದೆ, ಪ್ರೇತ ಇದೆ, ವಾಮಾಚಾರ ಇದೆ, ಅದನ್ನ ಯಾರು ಸರ್ಟಿಫೈ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಮದೇ ಒಳಮನಸ್ಸು ಅದನ್ನ ಅನಲೈಸ್ ಮಾಡಿ, ಎಷ್ಟು ನೆಗೆಟಿವ್ ಎನರ್ಜಿ ಇದೆ ಅದನ್ನ ಅನಲೈಸ್ ಮಾಡಿ ಹೊರಗಡೆ ತೆಗೆದಾಗ ನಿಮ್ಗೆ ಎವಿಡೆಂಟ್ ಚೇಂಜಸ್ ನೀವೇ ಅದನ್ನ ಪ್ರೂವ್ ಮಾಡ್ಕೊಂಡು ನೋಡ್ಬೋದು. ಯಾಕಂದ್ರೆ ಸಫರರ್ ನೀವೇ ಆಗಿರೋದ್ರಿಂದ ಯಾರೋ ನಿಮ್ಗೆ ಸರ್ಟಿಫಿಕೇಟ್ ಮಾಡಿ ನೀವು ಹೀಲ್ ಆಗಿದ್ದೀರಾ, ಹೀಲ್ ಆಗಿಲ್ಲ ಅಂತ ಹೇಳೋ ಅವಶ್ಯಕತೆ ಇರಲ್ಲ. ಸಿಂಪ್ಟಮ್ಸ್ ನ ನೀವೇ ಅಂಡರ್ಗೋ ಆಗ್ತಾ ಇರೋದ್ರಿಂದ ನೀವು ರಿಕವರ್, ನೀವು ಮತ್ತೆ ಆರೋಗ್ಯಕರವಾದ ಶಕ್ತಿಯನ್ನ ಆ ಜಾಗದಲ್ಲಿ ತುಂಬಿಕೊಂಡಾಗ, ರಿಕವರ್ ಆದಾಗ ಅದರ ಚೇಂಜಸ್ ಕೂಡ ನೀವೇ ನೋಡಬಹುದು. ಅಂಡ್ ಇದಕ್ಕೆ ಪ್ರೊಲಾಂಗ್ಡ್ ಸೆಷನ್ ಆಗ್ಲಿ, ವರ್ಷಾನ್ಗಟ್ಲೆ ಇದಾಗ್ಲಿ, ಅಥವಾ ಲಕ್ಷಾಂತರ ರೂಪಾಯಿ ಇದ್ ಮಾಡೋದಾಗ್ಲಿ, ಕೋರ್ಸ್ ನೆಲ್ಲ ಕಲ್ತು ನೀವು ಮಾಸ್ಟರ್ ಆಗೋದಾಗ್ಲಿ, ಇದರ ಅವಶ್ಯಕತೆ ಏನೂ ಇಲ್ಲ. ಮೈಂಡ್ ಇಸ್ ಅ ಬ್ಯೂಟಿಫುಲ್ ಇನ್ನರ್ ಚೈಲ್ಡ್. ಅದನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ರಿಸಲ್ಟ್ಸ್ ಕೊಡುತ್ತೆ. ಎಸ್, ಭರತ್ ಅವರೇ, ಪೂರ್ವಿ ಅವರೇ, ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಹೀಲಿಂಗ್ ಸೆಂಟರ್ ಬಗ್ಗೆ. ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಇದ್ದಲ್ಲಿ ಸಮೃದ್ಧಿ